ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಮೌನಿಕಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಚೆನ್ನಾಗಿದ್ದೀರಿ. ಈ ವ್ಲಾಗ್ ಬಂದು ಶುಕ್ರವಾರದ್ದು, ಲಾಸ್ಟ್ ಶುಕ್ರವಾರದ್ದು. ಆ ದಿನ ಬೆಳಿಗ್ಗೆನೇ ಯಾಕೋ ಗೊತ್ತಿಲ್ಲ, ನನಗೆ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಬೇಕು ಅಂತ ಅನಿಸ್ತಾನೆ ಇತ್ತು 2 ಡೇಸ್ ಬ್ಯಾಕಿಂದನೂ. ಅದಕ್ಕೆ ಸಂಜೆನೇ ನಾನು ಹೊರಗಡೆ ಎಲ್ಲ ಈ ಸಗಣಿ ಪೌಡ್ರ್ ಬರುತ್ತಲ್ವ, ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಚೆಲ್ಬಿಟ್ಟು ಈ ರೀತಿ ರಂಗೋಲಿ ಹಾಕ್ಕೊಂಡ್ಬಿಟ್ಟೆ. ಯಾಕಂದರೆ ಇನ್ನು ಅರ್ಲಿ ಮಾರ್ನಿಂಗ್ ಪೂಜೆ ಅಂತಂದರೆ ಅಷ್ಟೊತ್ತು ಹೊರಗಡೆ ಹೋಗಿ ನಾವು ರಂಗೋಲಿ ಹಾಕೋದಕ್ಕೆ ಟೈಮ್ ಇರೋದಿಲ್ಲ. ಇದ್ರೂ ಸರಿ ಜಾಸ್ತಿ ಟೈಮು ಹೊರಗಡೆನೇ ಆಗೋಗುತ್ತಲ್ವ, ಹಾಗಾಗಿ ನೈಟೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಈ ರೀತಿ ಇದೆ. ಇನ್ನು ರಾತ್ರಿ 9:30 10 ಗಂಟೆ ಆಗಿತ್ತು ನಾನು ರಂಗೋಲಿ ಹಾಕ್ಕೊಳ್ಳೋದಕ್ಕೆ. ಈ ರೀತಿ ಸಿಂಪಲ್ಗೆ ಹಾಕ್ಕೊಂಡೆ. ಇವತ್ತು ಯಾಕೋ ಕಲರ್ ಹಾಕಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡೆ. ಟೈಮ್ ನೋಡಿ 3:30 ಆಗಿದೆ. ಈ ಟೈಮ್ಸ್ಗೆ ಎದ್ದೊಳ್ಬೇಕು ಅಂತ ಹೇಳಿಬಿಟ್ಟು ನೆನ್ನೆನೇ ಫಿಕ್ಸ್ ಆಗೋಗ್ಬಿಟ್ಟಿದೆ. ಕರೆಕ್ಟಾಗಿ ಆ ಟೈಮ್ಗೆ ಅಲಾರಾಮ್ ಇಟ್ಕೊಂಡು ಎದ್ಬಿಟ್ಟೆ. ಇನ್ನೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ಹೊರಗಡೆನ ಕೆಲಸ ಹೇಗೋ ರಾತ್ರಿನೇ ಮುಗಿಸಿರೋದ್ರಿಂದ ಹೊರಗಡೆ ಹೋಗೋಷ್ಟು ಇರೋದಿಲ್ಲ. ಅಷ್ಟೊತ್ತರಲ್ಲಿ ಗೇಟ್ ತೆಕ್ಕೊಂಡು ಹೊರಗಡೆ ಹೋಗಬೇಕು ಅಂತಂದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ, ಯಾಕಂದರೆ ಯಾರೂ ಇರೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಹೊರಗಡೆ ಕೆಲಸನೂ ರಾತ್ರಿನೇ ಮುಗಿಸ್ಕೊಂಡ್ಬಿಟ್ಟಿದೆ. ಇನ್ನು ಸ್ನಾನ ಮಾಡ್ಕೊಂಡ್ಬಂದು ಮನೆಯೆಲ್ಲ ಕಸ ಗುಡಿಸ್ಬಿಡ್ತಾ ಇದ್ದೀನಿ. ನೆನ್ನೆನೇ ಮನೆಯೆಲ್ಲ ಒರೆಸಿದ್ದೆ, ಬಟ್ ಆದರೂ ಯಾಕೋ ನನಗಿವತ್ತು ಒರೆಸ್ಬಿಟ್ಟು ನೀಟಾಗಿ ಮಾಡಬೇಕು ಅನ್ನೋದೇ ಮೈಂಡಲ್ಲಿತ್ತು. ಸೊ ಅದರಿಂದ ಇನ್ನು ನನ್ನ ಮಗಳು ಕೆಳಗಡೆ ಮಲಗಿದ್ಲಲ್ವ, ಅವಳು ನನ್ನ ಸೋಫಾ ಮೇಲೆ ಮಲಗಿಬಿಡೋದಕ್ಕೆ ಹೇಳಿದೆ. ಮನೆಯೆಲ್ಲ ಗುಡಿಸ್ಕೊಂಡು ಬಂದ್ಬಿಟ್ನಲ್ವ, ಈಗ ಒರೆಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಇನ್ನು ಮೇಲೇನೂ ಒರೆಸೋದಿದೆ, ಕೆಳಗಡೆ ಮೇಲ್ಗಡೆ 2 ಹತ್ರನೂ ಒರೆಸ್ಕೊಂಡ್ಬಿಡ್ತೀನಿ. ಆ ಸ್ಟೆಪ್ಸು ಒರೆಸೋದಕ್ಕಂದರೆ ನನಗೆ ಆಗೋದೇ ಇಲ್ಲ, ಬೆನ್ನು ನೋವೇ ಬಂದುಬಿಡುತ್ತೆ. ಜಾಸ್ತಿ ಬೆನ್ನು ನೋವ್ತಾನೆ ಇರುತ್ತೆ. ಆದರೂ ಇನ್ನು ಒರೆಸ್ಬೇಕು, ಒರೆಸ್ದಷ್ಟು ಕ್ಲೀನಾಗಿರುತ್ತೆ ಮನೆ. ಹಾಗಾಗಿ ಇನ್ನು ನೀಟಾಗಿ ಒರೆಸ್ಕೊಂಡ್ಬಂದ್ಬಿಡ್ತಿದ್ದೆ. ಒರೆಸೋದಕ್ಕೆ ನಾನು ನೀರಲ್ಲಿ ಈ ಪಚ್ಚಕರ್ಪೂರ ಅಂತಾರಲ್ವ, ಅದೊಂದು ಸ್ವಲ್ಪ ಮತ್ತು ಕಲ್ಲುಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಒರೆಸ್ಕೊಂಡು ಬಂದ್ಬಿಡ್ತೀನಿ. ಆ ರೀತಿ ಹಾಕಿ ಒರೆಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ, ಹಾಗಾಗಿ ನಾನು ಅದನ್ನೇ ಫಾಲೋ ಹಾಕ್ಬಿಡ್ತೀನಿ. ಇವಾಗೆ ಎಲ್ಲ ಸುಮಾರು ವರ್ಷಗಳಿಂದ ನಾನು ಸೇಮ್ ಅದೇ ರೀತಿನೇ ಮಾಡೋದು. ಮತ್ತು ಕಳಶದಲ್ಲೂ ಅಷ್ಟೇ, ದೇವ್ರದ್ದು ಕಳಶ ಇಡ್ತೀರಲ್ವ, ಆ ನೀರಲ್ಲಿ ಸಮೇತ ನಾನು ಈ ಪಚ್ಚಕರ್ಪೂರ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಇಡೋದು ತುಂಬ ಒಳ್ಳೆಯದು ಅಂತಂತಾರೆ. ನಿಮಗೆ ಗೊತ್ತಿಲ್ಲ ಅಂತಂದರೆ, ಸಪೋಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಇದನ್ನು ಫಾಲೋ ಆಗಿ, ತುಂಬಾ ಒಳ್ಳೆಯದು. ನನಗೆ ಅದರಲ್ಲಿ ತುಂಬಾ ಒಳ್ಳೆಯದು ಆಗಿದೆ. ಫಸ್ಟು ನನಗೇನು ಗೊತ್ತಿರಲಿಲ್ಲ, ಅದರಲ್ಲಿ ಏನೂ ಹಾಕ್ತಾನೂ ಇರಲಿಲ್ಲ. ಮಾಮೂಲಿ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಇಟ್ಬಿಡ್ತಾ ಇದ್ದೆ. ಬಟ್ ಇವಾಗಾದರೆ ನಾನು ಅರಿಶಿನ ಕುಂಕುಮ ಜೊತೆಗೆ ಆ ಪಚ್ಚಕರ್ಪೂರನೂ ಸ್ವಲ್ಪ ಹಾಕ್ತೀನಿ. ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೂ ಅಷ್ಟೇ, ಈ ದೇವಸ್ಥಾನದಲ್ಲಿ ಹೋದರೆ ನಮಗೆ ಬರುತ್ತಲ್ಲ ಗಮ್ಮಂತ ಗಂಧದ ಸ್ಮೆಲ್ಲು, ಈ ಕರ್ಪೂರದ ಸ್ಮೆಲ್ಲು ಆ ರೀತಿ ಬರ್ತಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ದೇವ್ರ ಪಾತ್ರೆಗಳೆಲ್ಲ ತೊಳೆದಿದ್ನಲ್ವ, ಅದಕ್ಕೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಬಿಡೋಣ ಅಂತ ಹೇಳಿ ಇಡ್ತಿದ್ದೆ. ಅರಿಶಿನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ತೀನಿ ದೇವ್ರ ಪಾತ್ರೆಗಳಿಗೆ, ಯಾಕಂದರೆ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕುಂಕುಮ ಇಡೋದ್ರಿಂದ ನೆಕ್ಸ್ಟ್ ವೀಕು ನಾನು ಆ ದೇವ್ರ ಪಾತ್ರೆಗಳು ತೆಗಿಯೋವರೆಗೂ ನನಗೆ ಫ್ರೆಶ್ ಆಗಿ ಕುಂಕುಮ ಇಟ್ಟಂಗೆ ಕಾಣ್ತಿರುತ್ತೆ. ಬರೀ ಅರಿಶಿನ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಟ್ರೆ ಏನೋ ಒಂಥರ ವೈಟ್ಗೆ ಆಗೋಗ್ಬಿಟ್ಟಿರುತ್ತೆ ಅರಿಶಿನ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಗಂಧನೇ ಜಾಸ್ತಿ ಯೂಸ್ ಮಾಡ್ತೀನಿ. ದೇವ್ರ ಮನೆಯಲ್ಲಿ ದೇವ್ರ ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸಿದ್ದು ಆಯ್ತು. ಬಿಡಿ ಹೂವು ತರಿಸಿದ್ದೆ ನಾನು ನೆನ್ನೆನೆ. ಮಿಕ್ಸ್ ತರಿಸಿದ್ದೆ, ರೋಸ್ ಹೂವು ಮತ್ತು ಚಾಮಂತಿ 2 ಸೇರಿ 50 ರೂಪಾಯಿಗೆ ತರಿಸಿದ್ದೆ. ಅಂದರೆ 1/4 kg ಸಾಕು ಬಿಡಿ ಹೂವು ಅಂತ ಅನಿಸ್ತು. ಯಾಕಂದರೆ ಕಟ್ಟಿರೋರು ಎತ್ಕೊಂಡ್ಬರ್ತಾರಲ್ವ, ಮಲ್ಲಿಗೆ ಹೂವು ಮತ್ತು ಕನಕಾಂಬರ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಅದೇನೋ ನನ್ನ ಅದೃಷ್ಟನ ದುರದೃಷ್ಟನ ಗೊತ್ತಿಲ್ಲ, ಬಟ್ ನಿನ್ನೆ ಬರಲಿಲ್ಲ ಅವರು. ಅದರಿಂದ ಇನ್ನು ಸರಿ ಈ ಹೂವನ್ನೇ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅಲಂಕಾರ ಮಾಡಿದ್ದೆ, ದೇವ್ರಿಗೆಲ್ಲ ಹೂವು ಇಟ್ಬಿಟ್ಟು. ಬಟ್ ನನಗೆ ಅಷ್ಟೊಂದು ತುಂಬ ಕಾಣಿಸಿಲ್ಲ. ಯಾವಾಗೂ ಕಟ್ಟಿರೋ ಹೂವನು ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಫೋಟೋಗಳಿಗೆಲ್ಲ ತುಂಬ ಕಾಣ್ತಿರೋದು, ದೇವ್ರ ಫೋಟೋಗಳಿಗೆ. ಇವತ್ತು ಸ್ವಲ್ಪ ಹೂವು ಕಡಿಮೆ ಆಯಿತು ಅಂತ ಅನಿಸ್ತಿದೆ. ಇನ್ನು ಬೆಳಗ್ಗೆ ಬರೋದು ಅವರು 7 ಗಂಟೆ 7:15 ಆಗೋಗುತ್ತೆ. ಆ ಟೈಮ್ ಒಳಗಡೆವರೆಗೂ ನಾನು ಪೂಜೆ ಮಾಡ್ದಿರ ಇರೋದಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದಿರೋದೆ ನಾನು 3:30ಗೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು, ಸರಿ ಇರೋ ಹೂವದೆಲ್ಲ ಇವತ್ತು ಅಡ್ಜಸ್ಟ್ ಮಾಡಿ ಪೂಜೆ ಮಾಡಿಬಿಡೋಣ, ನಾಳೆಗೆ ಬೇಕಂದ್ರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇರೋ ಹೂವನ್ನೇ ಅಲಂಕಾರ ಮಾಡಿಬಿಟ್ಟೆ. ಮತ್ತು ಹೊಸ್ಲ ಹತ್ರ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಡ್ತಾ ಇದ್ದೀನಿ. ಇದು ನನ್ನ ಖುಷಿಗೋಸ್ಕರ ಇಡ್ತಾ ಇದ್ದೀನಿ. ಪೂಜೆ ಆಗೋವರೆಗೂ ಅಷ್ಟೇ. ಮತ್ತೆ ಬಂದು ಟೋನಿ ಮೈಯಲ್ಲೆಲ್ಲ ಈ ಕುಂಕುಮ ಅರಿಶಿನ ಎಲ್ಲ ಹಚ್ಕೊಂಡ್ಬಿಟ್ಟಿರ್ತಾನೆ, ಯಾಕಂದರೆ ಅವ್ನು ಜಾಸ್ತಿ ಹೊಸ್ಲ ಹತ್ರನೇ ಮಲಗೋದಲ್ವ. ಹಾಗಾಗಿ ಇನ್ನು ನಾನು ಪೂಜೆ ಮಾಡಬೇಕಾದ್ರೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಕಂಪಲ್ಸರಿ ಇಡಲೇಬೇಕು ನನಗೆ. ಇಲ್ಲಾಂತಂದರೆ ಏನೋ ಒಂಥರ ಡಲ್ ಕಾಣ್ತಿರುತ್ತೆ ಹೊಸ್ಲೆಲ್ಲನೂ. ಅದಕ್ಕೆ ನಾನು ಇಡೋದು ನನಗೆ ಅಭ್ಯಾಸ ಆಗೋಗಿದೆ. ಅವನು ಎಲ್ಲ ಮೈಗೆಲ್ಲ ಹಚ್ಕೊಳ್ಳೋದು ಅವನಿಗೂ ಅಭ್ಯಾಸ ಆಗೋಗಿದೆ. ಅದಕ್ಕೆ ಒಂದೊಂದ್ಸಲಿ ಪೂಜೆ ಏನಾದರೂ ದಿನ ಮಾಡೋದಿತ್ತು ಅಂತ ಅಂದ್ಕೊಳ್ಳಿ, ದಿನ ಇಡ್ತಾನೆ ಇರ್ತೀನಿ. ಡಬಲ್ ಕೆಲಸ ನನಗೆ. ಫಸ್ಟೇ ಆದರೆ ಟೋನಿ ಬರೋಕ್ಕೂ ಮುಂಚೆ ನಮ್ಮ ಮನೆಗೆ
ಒಂದು ದಿನ ನಾನು ಅರ್ಶಿನ ಕುಂಕುಮ ಇಟ್ಬಿಟ್ಟಿದ್ದೀನಿ ಅಂತಂದರೆ 3-4 ದಿನ ಹಾಗೆ ಇರೋದು ಹೊಸ್ಲಲ್ಲಿ. ಬಟ್ ಇವಾಗ ಎಲ್ಲ ಅಳಿಸ್ಕೊಂಡ್ಬಿಡ್ತಾನಲ್ವಾ, ಇನ್ನು ನಾನು ಮತ್ತೆ ಪೂಜೆ ಮಾಡಬೇಕಾದ್ರೆ ಮತ್ತೆ ಇಟ್ಕೊತೀನಿ. ಇನ್ನು ಹೊರ್ಗಡೆನೂ ಅಷ್ಟೇ ನೋಡಿ, ತುಳಸಿ ಕಟ್ಟೆಗೆ ಈ ರೀತಿ ಸಿಂಪಲ್ಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟಿದ್ದೀನಿ. ಫುಲ್ಲು ಕೆಳಗಡೆ ಇಟ್ಬಿಟ್ಟಿದ್ದೀನಿ. 2 ಕಲ್ಲು ಇಟ್ಬಿಟ್ಟು ಅಲ್ಲಿ ಅದ್ರ ಮೇಲೆ ಇದು ಇಡಬೇಕಾಗಿತ್ತು, ಅಂದರೆ ಪಾಟಿ ಇಡಬೇಕಾಗಿತ್ತು ಅಂತ ಅಂದ್ಕೊತೀನಿ. ಯಾಕಂದರೆ ನನಗೆ ಕಾಣೋದಿಲ್ಲ ಕೆಳಗಡೆ ಅರ್ಶಿನ ಕುಂಕುಮ ಇಡಬೇಕಾದ್ರೆ ಎಲ್ಲಿ ಇಡ್ತಿದ್ದೀನಿ ಅನ್ನೋದು ಕಾಣೋದಿಲ್ಲ. ಕೆಳಗಡೆ ಫುಲ್ಲು ಕುತ್ಕೊಂಡ್ಬಿಡ್ಬೇಕು, ಹಂಗೆ ರೋಡಲ್ಲಿ ಕುತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಬಟ್ ಹೊರಗಡೆ ಇದ್ರೆ ತುಳಸಿ ತುಂಬ ಒಳ್ಳೇದಂತೆ ಮನೆ ಮುಂದೆ, ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಕೆಳಗಡೆಗೆ ಯಾವುದಾದ್ರೂ ಒಂದು ಕಲ್ಲೋ ಇಲ್ಲ 2 ಕಲ್ಲಾದರೂ ಇಡಬೇಕು ಅಂತ ಅನ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಮ್ಮ ಕನ್ನಯ್ಯ ಹತ್ರನೂ ಅಷ್ಟೇ ಹೂವು ಇಟ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟಿದ್ದೀನಿ. ಬಟ್ ಇದು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋ ಮೈಂಡ್ ಇದೆ. ಎಲ್ಲಿ ಮಾಡ್ತೀನಿ ಎಲ್ಲಿಡ್ತೀನಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಈಗ ಅಲ್ಲೂ ಹೂವು ಎಲ್ಲ ಇಟ್ಬಿಟ್ಟು ಹೊಸ್ಲ ಹತ್ರನೂ ಅಷ್ಟೇ ಸಿಂಪಲಿಕ್ಕೆ ಮಾಮೂಲಿ ನಾನು ರಂಗೋಲಿ ಪುಡಿದಲ್ಲಿ ರಂಗೋಲಿ ಹಾಕ್ತೀರಾ, ಚಾಕ್ ಪೀಸಲ್ಲೇ ರಂಗೋಲಿ ಹಾಕ್ಬಿಡ್ತೀನಿ. ರಂಗೋಲಿ ಪುಡಿದಲ್ಲಿ ಹಾಕಿದ್ರೆ ಸ್ವಲ್ಪ ಹೊತ್ತು ಇರೋದಿಲ್ಲ, ಎಲ್ಲ ಒರ್ಸಾಕ್ಬಿಡ್ತಾರೆ ಟೋನಿಬ್ರು. ಹಾಗಾಗಿ ಚಾಕ್ ಪೀಸಲ್ಲೇ ಹಾಕ್ಬಿಟ್ಟು ಇನ್ನು ಹೂವು ಎಲ್ಲ ಇಟ್ಬಿಟ್ಟು ಬಂದುಬಿಟ್ಟೆ. ಅಲ್ಲಿ ದೀಪಗಳು ಇಡಬೇಕಿತ್ತು, ಅರ್ಜೆಂಟಲ್ಲಿ ಬೆಳಗ್ಗೆನೇ ಪೂಜೆ ಮಾಡಬೇಕು ಅನ್ನೋ ಮೈಂಡಲ್ಲೋ ಏನೋ ಮರ್ತು ಬಿಟ್ಟಿದ್ದೀನಿ. ದೀಪಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಮರ್ತುಬಿಟ್ಟೆ. ಅವತ್ತಿನ ದಿನ ಸಂಜೆ ನಾನು ಹಾಗೆ ಆ ರೀತಿ ಹೊಸ್ಲ ಹತ್ರ ಎಲ್ಲ ದೀಪಗಳು ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ಬಟ್ ಅದೇನು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಇನ್ನು ಇಲ್ಲಿ ಬಂದರೆ ನೈವೇದ್ಯಕ್ಕೆ ಅಂತ ಹೇಳಿ ಅವಲಕ್ಕಿ ನೆನ್ನೆನೇ ತರಿಸಿದ್ದೆ. ಆ ಅವಲಕ್ಕಿಗೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು 2-3 ಏಲಕ್ಕಿ ಬಾಳೆಹಣ್ಣು ಇರುತ್ತಲ್ವ, ಅದನ್ನು ಕಟ್ ಮಾಡಿ ಹಾಕಿಬಿಟ್ಟು ರಸಾಯನ ಥರ ರೆಡಿ ಮಾಡಿಬಿಟ್ಟೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ. ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ದೇವ್ರಿಗೆ ಎಲ್ಲ ರೆಡಿ ಮಾಡಿಕೊಂಡು ಮನೆ ಒರೆಸ್ಕೊಂಡು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ಏನು ಮಾಡಿದ್ದೀನಿ, ನೈವೇದ್ಯ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇನ್ನು ಇವಾಗ ಪೊಂಗಲ್ ಮಾಡಿದ್ದೀನಿ ಅಂತಂದರೆ ಇನ್ನು ಕುಕ್ಕರಲ್ಲಿ ಇಟ್ಟು ಅದು ವಿಸಿಲ್ ಬಂದು ಮಾಡೋದ್ರೊಳಗಡೆ ಇನ್ನು 10-15 ನಿಮಿಷ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ. ಅದಕ್ಕೆ ಈ ರೀತಿ ರಸಾಯನ ಮಾಡ್ಕೊಂಡ್ಬಿಟ್ಟೆ. ಇನ್ನು ದೇವ್ರ ಹತ್ರ ಇಟ್ಬಿಟ್ಟು ಈ ರೀತಿ ಸಿಂಪಲ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾನು ಪೂಜೆನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕಳಶದ ಪಕ್ಕದಲ್ಲಿ ಲಕ್ಷ್ಮೀ ಅಮ್ಮವರ ವಿಗ್ರಹ ಇದೆ ಅಲ್ವಾ, ಅದಕ್ಕೆ ಅಷ್ಟೋತ್ತರಮ ಮಂತ್ರ ಹೇಳ್ಕೊಂಡು 108 ಸಲ ನಾನು ಪೂಜೆನೂ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ. ಆವಾಗ ನಾನೇನು ತೋರಿಸೋದಕ್ಕಾಗಿಲ್ಲ, ಟಿ ವಿಯಲ್ಲಿ ಆ ಮಂತ್ರ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಾಯಲ್ಲಿ ಹೇಳಬೇಕಾದ್ರೆ ಒಂದೊಂದು ಏನಾದರೂ ತೊದಲ್ತು ಅಂತಂದರೆ ಅದು ತಪ್ಪಾಗುತ್ತೇನೋ ಅನ್ನೋ ಇದಕ್ಕೆ ನಾನು ಮೊಬೈಲಲ್ಲಾಗಲಿ ಟಿ ವಿಯಲ್ಲಾಗಲಿ ಆ ಮಂತ್ರನ ಇಟ್ಕೊಂಡ್ಬಿಟ್ಟು 108 ಸಲ ನಾನು ಹೂವಿನ ಅರ್ಚನೆ ಥರ ಮಾಡ್ಕೊಂಡ್ಬಿಡ್ತೀನಿ. ಹೂವದಲ್ಲಿ ಪೂಜೆ ಕಂಪ್ಲೀಟ್ ಮಾಡ್ಕೊತೀನಿ. ಬಟ್ ಇವತ್ತು ಟಿ ವಿದಲ್ಲಿ ಇಡೋದಕ್ಕಾಗಿಲ್ಲ, ಮಕ್ಕಳು ಮಲಗಿದ್ರು, ಹಾಗಾಗಿ ಮೊಬೈಲೆಲ್ಲ ಇಟ್ಕೊಂಡು ನಾನು ಪೂಜೆನ ಮಾಡ್ಕೊಂಡ್ಬಿಟ್ಟೆ. ಆ ಟೈಮಲ್ಲಿ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ನೋಡಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನನಗೆ ಬಂದಿದ್ದು ನಾನು ಮಾಡ್ಕೊತೀನಿ. ನಾನು ಹೊಸ್ದಾಗಿ ಇವ್ರನ್ನ ನೋಡಿ ನಾನು ಏನೂ ಕಲಿಯೋದಕ್ಕೆ ಹೋಗಲ್ಲ. ನಾನು ಯಾವಾಗೂ ಯಾವ ರೀತಿ ಮಾಡ್ಕೊತೀನಿ ಅದೇ ರೀತಿನೇ ಮಾಡ್ಕೊಳ್ಳೋದು. ಒಂದೊಂದ್ಸಲಿ ಕುಂಕುಮ ಅರ್ಚನೆ ಮಾಡ್ಕೊತೀನಿ, ಇಲ್ಲಾಂದರೆ ಅಷ್ಟೋತ್ತರ ವರಲಕ್ಷ್ಮಿ ಅಮ್ಮ ಅವರು ಮಂತ್ರಗಳನ್ನ ಹೇಳ್ಕೊಂಡು ಈ ರೀತಿ ಪೂಜೆನ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಆಮೇಲೆ ಕರ್ಪೂರದಲ್ಲಿ ಆರತಿ ಮಾಡ್ತಿದ್ದೆ. ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಟೈಮು ಅಷ್ಟೇ 5:30 ಆಗಿದೆ. ಇನ್ನು ನನ್ನ ಮಗಳಿಗೆ ಬಾಕ್ಸ್ಗೆ ರೆಡಿ ಮಾಡಬೇಕು. ಅವಳು 6:15 ಇಲ್ಲ 6:30ಗೆಲ್ಲ ಮನೆ ಬಿಡ್ತಾಳಲ್ವ, ಇನ್ನು ಬೇಗ ಏನು ಮಾಡೋದು ನಾಷ್ಟ ಅಂತ ಯೋಚನೆ ಮಾಡ್ತಿದ್ದೆ. ಇನ್ನು ನೋಡಿ ನಮ್ಮ ದೇವ್ರ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಸಿಂಪಲ್ಗೆ ಇರೋ ಹೂವನ್ನೇ ಇಟ್ಬಿಟ್ಟು ಈ ರೀತಿ ಪೂಜೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿರೋ ಹೂವು ಇಡಲಿಲ್ಲ, ಹಾಗಾಗಿ ಸ್ವಲ್ಪ ಸಿಂಪಲ್ ಆಯಿತು ಫೋಟೋಸ್ ಎಲ್ಲನೂ. ಇನ್ನು ಕಟ್ಟಿರೋ ಹೂವನೂ ಹಾಕಿದಿದ್ರೆ ಇನ್ನೂ ತುಂಬಕ್ಕೆ ಕಾಣೋದು. ಮತ್ತು ಇಲ್ಲಿ ಬಂದರೆ ಸಾಂಬ್ರಾಣಿ ಧೂಪ, ಅದು ಶುಕ್ರವಾರ ಮಂಗಳವಾರ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಈ ರೀತಿ ಕೆಂಡ ರೆಡಿ ಮಾಡಿಬಿಟ್ಟು ನಾವು ಸಾಂಬ್ರಾಣಿ ಹಾಕ್ಕೊಳ್ಳೋಕ್ಕಾಗಿಲ್ಲ ಅಂತಂದ್ರೂ ಈ ಸಾಂಬ್ರಾಣಿ ಧೂಪ ಥರ ಬರುತ್ತಲ್ವಾ, ಅದನ್ನು ಅಂಟಿಸ್ಕೊಂಡು ಮನೆಯಲ್ಲಿ ಮೂಲೆಗೂ ನಾವು ತೋರಿಸ್ಕೊಂಡು ಬಂದಿದ್ದೀರಿ ಅಂತಂದರೆ ತುಂಬಾ ಒಳ್ಳೆಯದು. ಜಾಸ್ತಿ ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದರೆ ಏನಾದರೂ ಜಗಳಗಳು ಅವೇನಾದರೂ ಆಗ್ತಿತ್ತು ಮನೆಯಲ್ಲಿ ಅಂತಂದ್ರೂ ನಾನು ಮಾರನೇ ದಿವಸ ಬೆಳಗ್ಗೆನೇ ಎದ್ದು ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡಿಕೊಂಡು ಈ ರೀತಿ ಸಾಂಬ್ರಾಣಿ ಎಲ್ಲ ಹಾಕ್ಕೊಂಡ್ಬಂದ್ಬಿಡ್ತೀನಿ. ನನಗೆ ಅದೊಂದು ನಂಬಿಕೆ, ಇವಾಗ ಮನೆಯಲ್ಲಿ ಎಲ್ಲ ಪಾಸಿಟಿವ್ ವೈಬ್ಸ್ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಆ ರೀತಿ ಫಾಲೋ ಹಾಕ್ಕೊಂಡೇ ಬರ್ತಿದ್ದೀನಿ. ಪೂಜೆ ಅಂತೂ ಮಾಡೋದನ್ನು ಬಿಡೋದಿಲ್ಲ. ಒಳ್ಳೇದಾಗಲಿ ಕೆಟ್ಟದಾಗಲಿ ಅದು ನಮ್ಮ ಮನೆ ಬರದಲ್ಲಿ ಏನು ಬರ್ತಿದ್ರೆ ಅದಾಗುತ್ತೆ. ಹಾಗಂತ ಹೇಳಿಬಿಟ್ಟು ದೇವ್ರನ್ನ ನಾವು ಯಾವತ್ತೂ ನಂಬದಿರ ಇರಬಾರ್ದು. ದೇವ್ರನ್ನ ನಂಬದಷ್ಟು ನಮಗೆ ಒಳ್ಳೆಯದೇ ಆಗುತ್ತೆ. ಆ ನಂಬಿಕೆನೇ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ನಾನು ದಿನಾನೂ ನೋಡೋದಿಲ್ಲ, ಈ ದಿನ ಆ ದಿನ ಅಂತಲೂ ನೋಡೋದಿಲ್ಲ. ನನಗೇನಾದರೂ ಸಪೋಸ್ ಕೆಟ್ಟದಾಯಿತು ಇಲ್ಲ ಸ್ವಲ್ಪ ಏನಾದರೂ ನೆಮ್ಮದಿಯಾಗಿ ಇಲ್ದಿರ ಬೇಜಾರಿಕ್ಕಿದ್ದೆ ಅಂತ ಅಂದ್ಕೊಳ್ಳಿ, ಮಾರನೇ
ಮಾರನೇ ದಿವಸ ಬೆಳಗ್ಗೆನೇ ಎದ್ದು ಅರ್ಲಿ ಮಾರ್ನಿಂಗೇ ನಾನು ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟೇ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಮನೆಯಲ್ಲೂ ಅಷ್ಟೇ ಪ್ರಶಾಂತವಾಗಿರುತ್ತೆ. ನನಗೆ ಆ ರೀತಿ ಅಭ್ಯಾಸ ಆಗೋಗಿದೆ. ನಾನೇ ಆ ರೀತಿ ಅಭ್ಯಾಸನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ದೇವ್ರ ಹತ್ರ ಹೇಳ್ಕೊತೀನಿ, ದೇವರೇ ನನ್ನ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ತೋರಿಸ್ತಾರೆ. ಮತ್ತು ಇಲ್ಲಿಂದ ನೋಡೋದಕ್ಕೆ ಆ ದೇವ್ರ ಮನೆಯಲ್ಲಿ ಎಷ್ಟೊಂದು ಬೆಳಕು ಥರ ಎಷ್ಟು ಚೆನ್ನಾಗಿ ಕಾಣ್ತಿತ್ತು, ಅದನ್ನೇ ಸ್ವಲ್ಪ ನೋಡ್ತಾ ಇದ್ದೆ. ಮತ್ತು ಮನೆಯಲ್ಲಿ ಮೂಲೆಗೂ ಇನ್ನು ಸಾಂಬ್ರಾಣಿ ಧೂಪದ್ದು ಹೊಗೆ ಎಲ್ಲನೂ ತೋರಿಸ್ಕೊಂಡು ಬಂದುಬಿಟ್ಟು ಹೊರ್ಗಡೆನೂ ಅಷ್ಟೇ ಮಾರಮ್ಮದು ಫೋಟೋ ಇದೆ ಅಲ್ವಾ, ಅಲ್ಲೂ ಅಷ್ಟೇ ಎಲ್ಲ ತೋರಿಸ್ಕೊಂಡು ಹೊಸ್ಲಿಗೆಲ್ಲ ನೀಟಾಗಿ ತೋರಿಸ್ಬಿಟ್ಟು ಬಂದುಬಿಟ್ಟೆ. ನೋಡಿ, ನಾನು ಆಗಲೇ ಹೇಳಿದ್ನಲ್ವಾ, ಹೊಸ್ಲಲ್ಲಿಟ್ಟಿರೋ ಅರಿಶಿನ ಕುಂಕುಮ ಎಲ್ಲ ನಮ್ಮ ಟೋನಿ ಮೇಲೆ ಇರುತ್ತೆ ಅಂತ ಹೇಳಿ, ನೋಡಿ ಅದನ್ನೇ ಮೊಕ್ಕ ಎಲ್ಲ ಆ ರೀತಿ ಕುಂಕುಮ ಯಾವ ರೀತಿ ಇಟ್ಟಿದ್ನೋ ಹಾಗೆ ಹೋಗಿ ಅಂಟಿಸ್ಕೊಂಡು ಬಂದಿದ್ದಾನೆ. ಇನ್ನು ನಮ್ಮ ಟೋನಿ ಬ್ರೂನೂ ಅಷ್ಟೇ ಬೆಳಿಗ್ಗೆನೇ ಅಲ್ವಾ ಸ್ವಲ್ಪ ನಿದ್ದೆ ಮಾಡ್ತಿದ್ರು. ನನಗೂ ಸ್ವಲ್ಪ ಆರಾಮಕ್ಕಿತ್ತು, ಯಾಕಂದರೆ ಮಕ್ಕಳು ಅಡ್ಡ ಬರಲಿಲ್ಲ ಎಲ್ಲದಕ್ಕೂ. ಬೇರೆ ಟೈಮಲ್ಲಿ ಆದರೆ ಎದ್ದಿರ್ತಾರಲ್ವ, ನಾನು ಎಲ್ಲಿ ಓಡಾಡಿದ್ರೆ ಅಲ್ಲಿ ನನ್ನ ಹಿಂದೆನೇ ಬರ್ತಿರೋರು. ಬಟ್ ಇವತ್ತು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅವ್ರ ಪಾಡ್ಗೆ ಅವರು ಮಲಗಿದ್ರು. ನನ್ನ ಪೂಜೆನೂ ಕಂಪ್ಲೀಟ್ ಮಾಡಿಕೊಂಡೆ, ದೇವ್ರ ಹತ್ರ ನನ್ನ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಒಳ್ಳೇದೇ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಈಗ ಅಡುಗೆ ಮನೆಗೆ ಬಂದುಬಿಟ್ಟೆ. ನಾಳೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಹಿಂದಿನ ದಿನವೇ ಒಂದು ಪ್ಲ್ಯಾನಿಂಗಲ್ಲಿ ಇರ್ತೀನಿ ನಾನು. ಬಟ್ ನೆನ್ನೆ ಎಲ್ಲ ಯಾವ ಪ್ಲ್ಯಾನಲ್ಲಿ ಇದ್ದೆ ಅಂದರೆ ಪೂಜೆ ಇಷ್ಟೊತ್ತಿಗೆ ಮಾಡಬೇಕು, ಯಾವ ರೀತಿ ಮಾಡ್ಕೊಬೇಕು, ಏನು ಮಾಡ್ಕೊಬೇಕು ಅನ್ನೋ ಮೈಂಡಲ್ಲೇ ಇತ್ತನೇ ಹೊತ್ತು. ಟಿಫನ್ ಏನು ಮಾಡಬೇಕು, ಅದಕ್ಕೇನು ರೆಡಿ ಮಾಡಬೇಕು ಅನ್ನೋದು ಇರಲಿಲ್ಲ. ಇವಾಗ ಸಡನ್ನಿಗೆ ಮಾಡಬೇಕು, ಏನು ಮಾಡೋದು ಅಂತ ಫ್ರಿಜ್ದಾಗ ನೋಡಿದ್ರೆ ನನಗೆ ಕ್ಯಾರೆಟು ಮತ್ತು ಬೀನ್ಸು ಸಿಕ್ತು, ಆಲೂಗಡ್ಡೆನೂ ಇಲ್ಲ, ರಾತ್ರಿ ಬಟಾಣಿನೂ ನೆನೆಸಿಲ್ಲ. ಇವಾಗ ಪಲಾವ್ ಮಾಡ್ತಿದ್ದೀನಿ. ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಸೇಮ್ ಮಸಾಲೆನೇ ಹಾಕಿ ಮಾಡ್ತಿರೋದು, ಅಂದರೆ ಸೇಮ್ ಇಂಗ್ರೀಡಿಯೆಂಟ್ಸೇ, ಆದರೆ ತರಕಾರಿಗಳು ಅಷ್ಟೊಂದು ಇಲ್ಲ. ಇದಕ್ಕೆ ಆಲೂಗಡ್ಡೆ, ಈ ಕಾಲಿಫ್ಲವರ್ ಮತ್ತು ಬಟಾಣಿ ನೆನೆಸಿ ಇಟ್ಕೊಂಡಿರೋದು, ಇಲ್ಲ ಹಸಿ ಬಟಾಣಿ ಇವೆಲ್ಲ ಹಾಕಿ ಮಾಡಿದ್ದೀರಿ ಅಂತಂದರೆ ಎಷ್ಟು ಟೇಸ್ಟ್ ಬರುತ್ತೆ ಗೊತ್ತಾ. ಬಟ್ ಇಲ್ವಲ್ಲ, ಇವಾಗ ಯಾವುದಿದೆ ಅದನ್ನು ಹಾಕಿ ಮಾಡೋಣ ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದಂಗೆ ಯೋಚನೆ ಮಾಡಿ ಮಾಡ್ತಿದ್ದೀನಿ. ಈಗ ನನಗೆ 1/2 ಅವರ್ ಟೈಮ್ ಮಾತ್ರನೇ ಇರೋದು. ಕರೆಕ್ಟಾಗಿ ಹೇಳಬೇಕು ಅಂತಂದರೆ 26 ನಿಮಿಷ ಇದೆ. ಅಷ್ಟರೊಳಗಡೆ ನಾನು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಅದರಲ್ಲೂ ಪಲಾವ್ ಬೇರೆ ಮಾಡ್ತಿದ್ದೀನಾ, ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಫಾಸ್ಟಾಗೆ ಮಾಡ್ತಿದ್ದೀನಿ. ನೀವೇ ನೋಡ್ಬೋದು, ಆ ಕಡೆ ಒಂದು ಕಡೆ ಕಟ್ ಮಾಡ್ಕೊತಾ ಇದ್ದೀನಿ, ಒಂದು ಕಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಎರಡೂ ಬ್ಯಾಲೆನ್ಸ್ ಆಗುತ್ತಲ್ವ, ಬೇಗ ಆಗೋಗ್ಬಿಡುತ್ತೆ. ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದು ಮಾಡಿದ್ದೀನಿ ಅಂತಂದರೆ ಇದು ಆಗ್ತಿದ್ದು ಕೆಲಸ, ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಹಾಕ್ದಿರ ನಾನು ಹಾಗೆ ಕೈಯಲ್ಲೇ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ಸಾರ್ಗೆ ಹಾಕ್ತಿರಲ್ವ ಅದೇ ಥರನೇ. ಇನ್ನೇನು ಮಾಡೋ ಟೈಮ್ ಇಲ್ಲ, ಕಟ್ ಮಾಡ್ಕೊಂಡಿದ್ರೆ ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ. ಬಾಯಿ ಬೇರೆ ಒಣಗ್ಕೊಂಡು ಹೋಗ್ತಿತ್ತು. 3:15 ಎದ್ದಿರೋದು, ಒಂದು ಗ್ಲಾಸ್ ನೀರು ಕುಡಿಲಿಲ್ಲ, ಕೆಲಸ ಮಾಡಿಕೊಂಡೇ ಇದೋಗ್ಬಿಟ್ಟೆ. ಅದಕ್ಕೆ ಒಂದು ಸ್ವಲ್ಪ ನೀರು ಕುಡ್ಕೊಂಡು ಅವಾಗವಾಗ ಮತ್ತು ಹಾಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಹೇಗೋ ಎಲ್ಲ ಬೆಳಗ್ಗೆನೆ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಕರೆಂಟು ಹೋಗುತ್ತೇನೋ ಅನ್ನೋ ಟೆನ್ಷನ್ ಬೇರೆ ಇರುತ್ತೆ ನನಗೆ. ಅದು ಬೆಳಿಗ್ಗೆ ಟೈಮು ಬಾಕ್ಸಿಗೆ ಮಾಡಬೇಕು ಅಂತಂದರೆ ಯಾವ ಟೆನ್ಷನ್ನು ಅನ್ನೋದು ಗೊತ್ತಿರುತ್ತಲ್ವ. ಇನ್ನು ಪಲಾವ್ಗೂ ಅಷ್ಟೇ ಇಟ್ಬಿಡ್ತಾ ಇದ್ದೆ. ಸಿಂಪಲ್ ಪ್ರಾಸೆಸ್ಸಲ್ಲೇ ಮಾಡ್ಕೊತಾ ಇದ್ದೀನಿ, ಮಾಮೂಲಿ ಯಾವಾಗೂ ಮಾಡೋ ಥರನೇ. ಬಟ್ ಇದಕ್ಕೆ ಸ್ವಲ್ಪ ತರಕಾರಿಗಳೆಲ್ಲ ಮಿಸ್ ಆಗಿತ್ತು. ಕೊತ್ತಂಬರಿ ಸೊಪ್ಪು ಇಲ್ಲ, ಕರ್ಬೇವಿನ ಸೊಪ್ಪು ಇಲ್ಲ, ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸೇಮ್ ಟೇಸ್ಟೇ ಇತ್ತು. ನಾನು ಪಲಾವ್ ಹೇಗೆ ಮಾಡ್ತೀನೋ ಅದೇ ಟೇಸ್ಟ್, ಯಾಕಂದರೆ ಮಸಾಲೆ ಎಲ್ಲ ಸೇಮ್ ಆಗಿರೋದ್ರಿಂದ ಸೇಮ್ ಟೇಸ್ಟೇ ಇತ್ತು. ಆದರೆ ವೆಜಿಟೇಬಲ್ಸು ಕಡಿಮೆ. ನನ್ನ ಮಗಳಿಗೆ ಏನು ಅಂತ ಹೇಳ್ಬಿಟ್ಟು ಅವಳು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆನೇ ಕೇಳ್ತಾಳೆ, ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ದೀಯಮ್ಮ ಅಂತ. ಪಲಾವ್ ಅಂತ ಹೇಳಿದೆ, ಪಾಪ ಫುಲ್ ಖುಷಿಯಿಂದ ಹೋದ್ಲು. ಅವಳಿಗೂ ವೆಜಿಟೇಬಲ್ಸ್ ಪಲಾವ್ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಾನೇ ಹೇಳಿಬಿಟ್ಟೆ, ಇನ್ನು ಎಕ್ಸೈಟ್ ಆಗಿರ್ತಾಳೆ ಪಲಾವು ಅಂತ ಹೇಳಿಬಿಟ್ಟು, ಇಲ್ಲಮ್ಮ ಈ ರೀತಿ ತರಕಾರಿ ಏನೂ ಇಲ್ಲ, ಈ ಮನೆಯಲ್ಲಿ ಯಾವುದಿದೆ ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ, ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೊ ಅಂತಂದರೆ ಸರಿ ಆಯಿತು ಬಿಡಮ್ಮ ಅಂತ ಡಲ್ಲಾಗಿ ಹೇಳ್ಬಿಟ್ಟು ಹೋದ್ಲು. ಯಾಕಂದರೆ ಇದರಲ್ಲಿ ಮೇಯ್ನ್ ಅವಳಿಗೆ ಕಾಲಿಫ್ಲವರು ಬಟಾಣಿ ಹಾಕ್ತಿರಲ್ವ, ಅವೆರಡು ಇದ್ದರೆ ಸಾಕು. ಇದನ್ನು ಸ್ಕಿಪ್ ಮಾಡಿಬಿಟ್ಟು ನಾನು, ಅಂದರೆ ಕ್ಯಾರೆಟು ಬೀನ್ಸ್ನ ಸ್ಕಿಪ್ ಮಾಡಿ ಕಾಲಿಫ್ಲವರ್ ಬಟಾಣಿ ಹಾಕಿದ್ದೀನಿ ಅಂತಂದರೆ ಇಷ್ಟಪಟ್ಟು ತಿಂತಾಳೆ. ಈಗ ಅದೇನೂ ಇರಲಿಲ್ವಲ್ಲ, ಹಾಗಾಗಿ ಇನ್ನು ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಇಟ್ಬಿಟ್ಟೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಾಮೂಲಿ ಈರುಳ್ಳಿ ಹಾಕ್ಕೊಂಡೆ, ಸ್ಪೈಸಸ್ನೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಆಯಿಲಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ವ ಅದನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಟೊಮೆಟೊನ ಹಾಕ್ಕೊಂಡು ಪುದೀನ ಸೊಪ್ಪನ್ನ ಸ್ವಲ್ಪ ಇಟ್ಟಿದ್ನಲ್ವ, ಬೇಕು ಅಂದರೆ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಸಮೇತ ನಾವು ಹಾಕ್ಕೊಬೋದು. ಇನ್ನು ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನು ಹಾಕ್ಬಿಟ್ಟೆ. ಅದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕಿ ಖಾರನೂ ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ಅಕ್ಕಿ ನಾವು ತೊಗೊಂಡಿದ್ರಲ್ವ, ಅಕ್ಕಿ ತರಕಾರಿನ ಹಾಕಿಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ನೋಡ್ಕೊಂಬಿಟ್ಟು ವಿಸಿಲ್ಗೆ ಇಟ್ಬಿಡೋದೆ. 2 ವಿಸಿಲಲ್ಲಿ ನಮಗೆ ಕುಕ್ಕರಲ್ಲಿ ಅನ್ನ ರೆಡಿ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ಅಂದರೆ ಟೇಸ್ಟ್ ವೈಸಲ್ಲಂತೂ ಸೂಪರು. ನಿಮ್ಮ ಹತ್ರ ತರಕಾರಿ ಇತ್ತು ಅಂತಂದರೆ ಇನ್ನೂ 4-5 ತರಕಾರಿನೂ ಹಾಕ್ಕೊಳ್ಳಿ, ಸಖತ್ತಾಗಿರುತ್ತೆ. ಈ ರೈಸಿಗಿಂತ ನಾವು ತರಕಾರಿ ಜಾಸ್ತಿ ಹಾಕ್ಕೊಂಡಿದ್ದೀರಿ ಅಂತಂದರೆ ತುಂಬ ಹೆಲ್ದಿನೂ ಅಲ್ವಾ, ತರಕಾರಿ ಹೆಲ್ದಿಯಾಗೂ ಇರುತ್ತೆ, ಬರೀ ವೆಜಿಟೇಬಲ್ಸ್ ತಿನ್ನೋ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ.
ಚೆನ್ನಾಗಿರುತ್ತೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ. ಇನ್ನು ಈ ಕಡೆ ಕುಕ್ಕರಲ್ಲಿ ಇಟ್ಬಿಟ್ಟು ಈ ಪಾತ್ರೆಗಳು ಒಂದು ತೊಳೆಯೋದಿತ್ತು, ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ಬೆಳಗ್ಗೆನೆ ಪೂಜೆ ಇತ್ತು ಅಂತ ಹೇಳಿ. ಕಿಚನಲ್ಲಿ ಪಾತ್ರೆಗಳು ಮುಟ್ಟೋದಕ್ಕೆ ಹೋಗಿರಲಿಲ್ಲ, ಪೂಜೆ ಇತ್ತಲ್ವಾ, ಮತ್ತು ಈ ಎಂಜಲ್ ಪಾತ್ರೆ ಇವೆಲ್ಲ ತೊಳೆಯೋದು ಯಾಕೆ ಅಂತ ಹೇಳ್ಬಿಟ್ಟು. ಆದರೂ ರಾತ್ರಿನೇ ತೊಳೆದು ಇಟ್ಟಿದ್ದೆ, ಆದರೂ ಬೆಳಗ್ಗೆಗೆ ಇಷ್ಟು ಬಿದ್ದಿತ್ತು. ಇನ್ನು ಹಾಗಾಗಿ ಇವಾಗ ತೊಳೆದು ಇಟ್ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ಬೋದಲ್ಲ. ಬೆಳಗ್ಗೆಯಿಂದ 5 ನಿಮಿಷ ಕುತ್ಕೊಂಡಿಲ್ಲ, ಅಷ್ಟೊತ್ತಿಗೆ 3:30ಗೆ ಎದ್ದಿರೋಳು ನಾನು. ಇವಾಗ ಟೈಮ್ ಬಂದು 6:30 ಏನೋ ಆಗ್ತಿದೆ. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿಲ್ಲ, ಕಾಲು ಬೇರೆ ನೋತಾನೇ ಇತ್ತು, ಕೆಲಸ ಇತ್ತಲ್ವಾ, ಕೆಲಸ ಇದ್ದು ಕುತ್ಕೊಂಡಿದ್ದೀನಿ ಅಂತಂದರೆ ಅದು ಸಮಾಧಾನ ಆಗೋದಿಲ್ಲ. ಅದರಲ್ಲೂ ಬೇರೆ ಎಲ್ಲ ಕ್ಲೀನ್ ಆಯಿತು, ಇನ್ನು ಶಿಂಕ್ ಒಂದು ಯಾಕೆ ಇದನ್ನು ಕ್ಲೀನ್ ಮಾಡಿಬಿಡೋಣ ಅನ್ನೋ ಮೈಂಡಲ್ಲಿ ಕ್ಲೀನ್ ಮಾಡಿಬಿಟ್ಟಿದ್ದು. ತೊಳೆದಿದ್ದಾದ್ಮೇಲೆ ಪಾತ್ರೆಗಳು ಎಲ್ಲಿಂದಲ್ಲಿ ಎಲ್ಲೆಲ್ಲಿರಬೇಕು ಅಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ಅಂತಂದರೆ ಕಿಚನ್ ಇನ್ನೂ ಫುಲ್ ಡೀಪ್ ಕ್ಲೀನ್ ಆಗೋಗ್ಬಿಡುತ್ತೆ. ಅದಕ್ಕೆ ಎಲ್ಲಿಂದಲ್ಲಿ ಎತ್ತಿಟ್ಬಿಟ್ಟು ಇನ್ನು ಕೌಂಟರ್ ಟಾಪ್ ಮೇಲೆ ನೀರು ಇರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಡ್ರೈ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಕ್ಲೀನಾಗೇ ಇರುತ್ತೆ, ಎಲ್ಲೂ ಒಂಚೂರು ನೀರು ಇರೋದಿಲ್ಲ. ಈ ಉಪ್ಪು ನೀರು ಹಾಕಿರೋದ್ರಿಂದ ಅಲ್ಲಲ್ಲಿ ಒಂದು ಸ್ವಲ್ಪ ಈ ಮಚ್ಚೆ ಥರ ಆಗೋಗ್ಬಿಡುತ್ತಾ, ಅದು ನನಗೆ ಇಷ್ಟ ಆಗೋದಿಲ್ಲ ನೋಡಬೇಕಾದ್ರೆ. ಇವಾಗ ಹೇಗೆ ಕಾಣ್ತಿದೆ ಅದೇ ರೀತಿಯೇ ಇರಬೇಕು ನನಗೆ ಕಿಚನಲ್ಲಿ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಬಂದುಬಿಟ್ಟೆ. ಫೈನಲ್ ಆಗಿ ಕಿಚನ್ ಲುಕ್ ಈ ರೀತಿ ಇದೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು ನನಗೆ. ಎಲ್ಲ ಮನೆ ಎಲ್ಲ ಫುಲ್ ಕ್ಲೀನ್ ಆಗಿತ್ತಲ್ವ, ಈ ಕಿಚನ್ ಯಾಕೆ ಹಿಂಗಿತ್ತು ಅಂತ ಅಂದ್ಕೊಂಡಿದ್ದೆ. ಇವಾಗ ಫುಲ್ಲು ಡೀಪ್ ಕ್ಲೀನು ಆಯಿತು, ಬ್ರೇಕ್ಫಾಸ್ಟು ರೆಡಿ ಆಯಿತು. ಇನ್ನು ನನ್ನ ಮಗಳಿಗೆ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ಬಾಕ್ಸ್ಗೆ ಹಾಕ್ಕೊಟ್ಬಿಡ್ತಾ ಇದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಇದ್ದಿದ್ದಿದ್ರೆ ಅದು ಚೆನ್ನಾಗಿ ಒಳಗಡೆ ಎಲ್ಲ ಕುಕ್ ಆಗಿರೋದು. ಇವಾಗ ಸ್ಟೀಮ್ ಎಲ್ಲ ಹೊರಗಡೆ ಬಿಟ್ಬಿಟ್ಟೆ. ಇನ್ನು ತಿನ್ನೆ ಅಂತಂದರೆ ಒಂದೇ ಒಂದು ಸ್ಪೂನ್ ಅಷ್ಟು ಹಾಕು, ನಾನು ಜಾಸ್ತಿ ತಿನ್ನಲ್ಲ ಅಂತಂದ್ಲು. ಅವಳಿಗೆ ಸ್ವಲ್ಪ ಹಾಕ್ಕೊಟ್ಬಿಟ್ಟೆ. ಈ ಮಸಾಲೆ ರೈಸಸ್ ಅಂದರೆ ಬೆಳಗ್ಗೆ ಹೊತ್ತು ಅವ್ರಿಗೆ ಇಷ್ಟ ತಿನ್ನೋದಕ್ಕೆ, ಅಂದರೆ ಬಿಸಿಯಾಗಿ ತಿನ್ನೋದಕ್ಕೆ ಇಷ್ಟ ಮಕ್ಕಳಿಗೆ. ಹಾಗಾಗಿ ಬಿಸಿಯಾಗಿ ಒಂದೇ ಸ್ಪೂನ್ ತಿಂತಿದ್ಲು ಅವಳು. ಸರಿ ಅವಳು ಎಷ್ಟು ತಿಂದರೆ ಅಷ್ಟು ಸಾಕು ಅಂತ ಹೇಳ್ಬಿಟ್ಟು ಅವಳಿಗೆ ಹಾಕ್ಕೊಟ್ಬಿಟ್ಟು ಇನ್ನು ಬಾಕ್ಸ್ಗೂ ಅಷ್ಟೇ ಹಾಕಿ ಇಟ್ಬಿಟ್ಟೆ. ಇವಾಗ ಅವಳ ಕೆಲಸನೂ ಮುಗೀತು, ಅಂತಂದರೆ ಅವಳಿಗೆ ಲಂಚ್ ಮಾಡಬೇಕು ಅಂತಂದಲ್ವ, ಆ ಕೆಲಸನೂ ಮುಗೀತು. ನಾನು ಅಂದ್ಕೊಂಡಂಗೆ ಅರ್ಲಿ ಮಾರ್ನಿಂಗ್ ಪೂಜೆನೂ ಆಯಿತು, ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು. ಇವಾಗ ಒಂದು ಸ್ವಲ್ಪ ಸಮಾಧಾನವಾಗಿ ಕುತ್ಕೊಬೋದು. ಮತ್ತು ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.